ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ ರೀಲ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ಯಾವುದೇ ಸೇಡನ್ನು ತೀರಿಸಿಕೊಳ್ಳುವ ಅಗತ್ಯವೇ ಇಲ್ಲ. ಕರ್ಮ ತನ್ನ ಕೆಲಸವನ್ನು ಎಂದಿಗೂ ಮರೆಯಲಾರದು. ನೀವು ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡಿ ಸಾಕು. ನಿಮ್ಮನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ನೀವು ಒಂದು ವೇಳೆ ಅದೃಷ್ಟಶಾಲಿಗಳಾಗಿದ್ದರೆ ಕಣ್ಣಾರೆ ಇದನ್ನೆಲ್ಲ ನೋಡುವಿರಿ. ನಮ್ಮನ್ನು ಭಾರ ಅಂದುಕೊಂಡವರ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ದೂರವಾಗಿ ನಿಂತು ಹರಸುವುದೇ ಒಳ್ಳೆಯದು. ಸ್ನೇಹವೇ ಆಗಲಿ, ಸಂಬಂಧವೇ ಆಗಲಿ, ಅವರಿಗದು ಉಸಿರು ಅನಿಸಬೇಕೆಯೇ ಹೊರತು ಉಸಿರು ಗಟ್ಟಿಸುವಂತೆ ಆಗಬಾರದು. ತೊಂದರೆಗಳು ಬಂದಾಗ ಎಷ್ಟು ಸಾಧ್ಯವೋ ಅಷ್ಟು ಪ್ರಾಮಾಣಿಕವಾಗಿ ಇರಿ. ಹಣ ಬಂದಾಗ ಸರಳವಾಗಿರುವುದನ್ನು ಕಲಿಯಿರಿ. ಯಾವುದೇ ಅಧಿಕಾರವನ್ನು ಪಡೆದುಕೊಂಡ ನಂತರ ವಿನಯವಾಗಿ ಇರಿ. ಕೋಪಗೊಂಡಾಗ ತಾಳ್ಮೆಯಿಂದಿರುವುದನ್ನ ಕಲಿಯಿರಿ. ಇದನ್ನೇ ನೋಡಿ ಜೀವನದ ನಿರ್ವಹಣೆ ಎಂದು ಕರೆಯಲಾಗುತ್ತದೆ. ಮನುಷ್ಯನಿಗೆ ಸತ್ಯದ ಅರಿವು ಇದ್ದರೂ ಅದು ತನಗೆ ಉಪಯುಕ್ತವಾಗುವಂತಿದ್ದರೆ ಮಾತ್ರವೇ ಒಪ್ಪಿಕೊಳ್ಳುತ್ತಾನೆ. ಇಲ್ಲದೆ ಹೋದರೆ ತಿರಸ್ಕರಿಸುತ್ತಾನೆ. ಅವನು ತಿರಸ್ಕರಿಸಿದ ಮಾತ್ರಕ್ಕೆ ಸತ್ಯ ಯಾವತ್ತೂ ಸುಳ್ಳಾಗೋದಿಲ್ಲ. ಮನಸ್ಸಿನಲ್ಲಿ ಇರುವುದನ್ನೇ ಮಾತನಾಡಬೇಕು. ಮಾತಿನಂತೆ ಕ್ರಿಯೆ ಇರಬೇಕು. ಮನಸ್ಸು, ಮಾತು ಮತ್ತು ಕ್ರಿಯೆ, ಕೃತಿ, ಕೆಲಸ ಇವೆಲ್ಲವೂ ಒಂದೇ ರೀತಿ ಇದ್ದರೆ ಅಂಥವರು ಸಜ್ಜನರು ಅಂತ ಕರೆಸಿಕೊಳ್ಳುತ್ತಾರೆ. ಯಾರಿಗೆ ಸ್ವಂತ ಬುದ್ಧಿಯೇ ಇಲ್ಲವೋ ಅವರನ್ನು ಶಾಸ್ತ್ರಗಳು ಉದ್ಧಾರ ಮಾಡಲು ಸಾಧ್ಯವಿಲ್ಲ. ಮತ್ತು ಅಂತಹ ಬುದ್ಧಿಹೀನ ಜನರಿಗೆ ಶಾಸ್ತ್ರಗಳು ಎಷ್ಟು ವ್ಯರ್ಥವೆಂದರೆ ಅವು ಕಣ್ಣಿಲ್ಲದವನ ಪಾಲಿಗೆ ಕನ್ನಡಿ ಇದ್ದಂತೆ. ಮಾತು ತುಟಿಯಲ್ಲಿರುವವರೆಗೂ ಅದು ನಮ್ಮ ಆಳು. ತುಟಿಯಿಂದ ಹೊರಗಡೆ ಬಂದ ಕೂಡಲೇ ನಾವು ಅದರ ಆಳು. ಮೌನದಲ್ಲಿ ಸೋಸಿಕೊಂಡ ಮಾತು ಘನ. ಅದು ಎಲ್ಲರಿಗೂ ಮೆಚ್ಚಿ ತಲೆದೂಗುವಂತಿರುತ್ತದೆ. ಹೂವಿನಲ್ಲಿರುವ ಪರಿಮಳವನ್ನು, ಎಳ್ಳಿನಲ್ಲಿರುವ ಎಣ್ಣೆಯನ್ನು, ಕಟ್ಟಿಗೆಯಲ್ಲಿರುವ ಬೆಂಕಿಯನ್ನು, ಹಾಲಿನೊಳಗಿರುವ ತುಪ್ಪವನ್ನು, ಕಬ್ಬಿನೊಳಗಿರುವ ಬೆಲ್ಲವನ್ನು, ಹಾಗೆಯೇ ನಮ್ಮ ದೇಹದೊಳಗಿರುವ ಆತ್ಮವನ್ನು ವಿವೇಕ ಜ್ಞಾನದಿಂದ ನೋಡಬೇಕು. ಬರಿ ಕಣ್ಣಿಗೆ ಕಾಣದಿರುವುದನ್ನು ನೋಡಲು ಹೊಸ ಕಣ್ಣು ಬೇಕು. ಅದೇ ಜ್ಞಾನಿಗಳ ದೃಷ್ಟಿ, ಜ್ಞಾನ ದೃಷ್ಟಿ. ವ್ಯಕ್ತಿಯು ಮರಣ ಹೊಂದಿದಾಗ ಅವನು ಸಂಪಾದಿಸಿದ ಹಣ, ಸಂಪತ್ತು ಎಲ್ಲವೂ ಅವನ ಮನೆಯಲ್ಲೇ ಉಳಿಯುತ್ತವೆ ಹೊರತು ಸಾವಿನಲ್ಲಿ ಅವನ ಜೊತೆ ಬರುವುದಿಲ್ಲ. ಅವನ ಬಂಧುಗಳು, ಮಿತ್ರರು ಸ್ಮಶಾನದವರೆಗೆ ಮಾತ್ರ ಬರಲು ಸಾಧ್ಯ. ಅವರು ಇನ್ನು ಮುಂದೆ ಬರಲಾರರು. ಆದರೆ ಅವನು ತಮ್ಮ ಕರ್ಮಗಳ ಮೂಲಕ ಸಂಪಾದಿಸಿದ ಪಾಪ ಪುಣ್ಯಗಳೆರಡು ಹೋಗುವಾಗ ಅವನನ್ನೇ ಹಿಂಬಾಲಿಸುತ್ತದೆ. ನಡತೆಯಲ್ಲಿ ಶುಚಿತ್ವ, ಮನಸ್ಸಿನಲ್ಲೂ ಶುಚಿತ್ವ. ಇವು ತೀರ್ಥಕ್ಷೇತ್ರ ದರ್ಶನಾದಿಗಳಿಗಿಂತ ಮಿಗಿಲಾದದ್ದು. ಆದರೆ ಜ್ಞಾನದಿಂದ ಉಂಟಾದ ಶುಚಿತ್ವವು ಪರಮಶ್ರೇಷ್ಠವಾದದ್ದೆಂದು ಹೇಳಲಾಗುತ್ತದೆ. ಮರದ ತುಂಡುಗಳನ್ನು ಕಡಿದರೆ ಬೆಂಕಿಯು ಉತ್ಪತ್ತಿಯಾಗುತ್ತದೆ. ಭೂಮಿಯನ್ನು ಆಳದವರೆಗೆ ಅಗೆದರೆ ನೀರು ಲಭಿಸುತ್ತದೆ. ಉತ್ಸಾಹದಿಂದ ಮಾಡುವ ಕೆಲಸ ಯಾವ ಮನುಷ್ಯನಿಗೂ ಅಸಾಧ್ಯ ಎನ್ನುವುದು ಆಗುವುದೇ ಇಲ್ಲ. ಯಾವುದೂ ಕೂಡ ಅಸಾಧ್ಯವೂ ಅಲ್ಲ. ಸರಿಯಾದ ರೀತಿಯಲ್ಲಿ ಆರಂಭಿಸಿದ ಎಲ್ಲ ಕೆಲಸಗಳು ಫಲ ನೀಡುತ್ತದೆ. ಹುಟ್ಟಿನಿಂದ ಸಾಯುವವರೆಗೂ ಗಂಗಾ ಮೊದಲಾದ ಪವಿತ್ರ ಜಲದಲ್ಲಿದ್ದ ಮಾತ್ರಕ್ಕೆ ಹೋಗಿ ಎನಿಸಿಕೊಳ್ಳುವುದಾದರೆ ಕಪ್ಪೆ, ಮೀನು ಮೊದಲಾದವುಗಳು ಕೂಡ ಯೋಗಿಗಳೇ ಆಗಿರುವವು. ನಾನು ನನ್ನದು ಎಂಬ ಅಭಿಮಾನದಿಂದ ಉಂಟಾದ ಕಾಮ, ದುರಾಸೆ ಮೊದಲಾದ ಹೊಳೆಗಳಿಂದ ಮನಸ್ಸು ಯಾವಾಗ ಬಿಡಲ್ಪಟ್ಟು ಶುದ್ಧವಾಗುತ್ತದೆಯೋ ಆಗ ಸುಖವಾಗಲಿ ದುಃಖವಾಗಲಿ ಸಮವೇ ಅನಿಸುತ್ತದೆ. ಭಗವಂತನು ನಿಮ್ಮ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಕೊಟ್ಟರೆ ನಿಮ್ಮ ವಿಶ್ವಾಸವನ್ನು ಇನ್ನು ಗಟ್ಟಿ ಮಾಡುತ್ತಿದ್ದಾನೆ ಎಂದರ್ಥ.
ಭಗವಂತ ನಿಮ್ಮ ಪ್ರಾರ್ಥನೆಗೆ ತಕ್ಷಣವೇ ಪ್ರತಿಫಲ ನೀಡದಿದ್ದರೆ ನಿಮ್ಮನ್ನು ಇನ್ನೂ ಪರೀಕ್ಷಿಸುತ್ತಿದ್ದಾನೆ ಎಂದರ್ಥ. ನಿಮ್ಮ ಪ್ರಾರ್ಥನೆಗೆ ಯಾವತ್ತೂ ಪ್ರತಿಫಲವೇ ಸಿಗದೆ ಹೋದರೆ ನಿಮ್ಮನ್ನು ಅತ್ಯುತ್ತಮವಾದದ್ದನ್ನು ನೀಡುವ ಕಡೆಗೆ ಕರೆದೊಯ್ಯುತ್ತಿದ್ದಾನೆ ಎಂದರ್ಥ. ಹಾಗಾಗಿ ನಿಮಗೆ ಯಾವುದು ಅತ್ಯುತ್ತಮವಾಗಿರುತ್ತದೆಯೋ ಅದನ್ನ ನಿಮಗಾಗಿ ಕಾಯ್ದಿರಿಸಿರುತ್ತಾನೆ. ಹಾಗಾಗಿ ತಾಳ್ಮೆಯಿಂದ ಕಾದು ನೋಡಿ, ನಿಮಗೆ ಅನುಭವಕ್ಕೆ ಬರುತ್ತದೆ ಭಗವಂತನ ಪವಾಡ. ವ್ಯಕ್ತಿಯೊಬ್ಬನ ವ್ಯಕ್ತಿತ್ವದ ಒಳಿತು ಕೆಡುಕುಗಳನ್ನು ತಾರತಮ್ಯವಿಲ್ಲದಂತೆ ಏಕಪ್ರಕಾರವಾಗಿ ಗ್ರಹಿಸಬೇಕು. ಸಮುದ್ರ ಮಂಥನದ ಕಾಲದಲ್ಲಿ ಶಿವನು ತನ್ನ ಪಾಲಿಗೆ ಒದಗಿ ಬಂದ ಅಪ್ಯಾಯಮಾನವಾದ ಚಂದ್ರನನ್ನು, ಪ್ರಾಣಘಾತುಕವಾದ ವಿಷವನ್ನು ಏಕಪ್ರಕಾರವಾಗಿ ಸ್ವೀಕರಿಸಿದ ಮತ್ತು ಚಂದ್ರನನ್ನು ತಲೆ ಮೇಲೂ ವಿಷವನ್ನು ಇಟ್ಟುಕೊಂಡ. ಅದರ ಜಾಗದಲ್ಲಿ ಅವನು ಇಟ್ಟನಲ್ಲವೇ? ಹಾಗೆಯೇ ನಾವು ಕೂಡ ಜೀವನದಲ್ಲಿ ಸುಖ ದುಃಖ ಯಾವುದೇ ಬರಲಿ ಅದನ್ನ ಸರಿ ಸಮಾನವಾಗಿಯೇ ಸ್ವೀಕರಿಸುವ ಗುಣ ಹೊಂದಿರಬೇಕು. ನಮಗೆ ಶುಭಕರವಾದ ಮತ್ತು ಸಂತೋಷದಾಯಕವಾದ ಮನಸ್ಸನ್ನು ದಯಪಾಲಿಸು ಭಗವಂತ ಎಂದು ಬೇಡಿಕೊಳ್ಳಿ. ಕರ್ಮ ಕೌಶಲವನ್ನು ಜ್ಞಾನವನ್ನು ನೀಡಿ ಸತ್ಕರ್ಮಗಳನ್ನು ಮಾಡುವಂತೆ ಪ್ರೇರಣೆ ನೀಡು ಎಂದು ಬೇಡಿಕೊಳ್ಳಿ. ಸದಾ ಗೆಳೆಯನಂತೆ ಜೊತೆಗಿರುವ ನಿನ್ನನ್ನು ಸುತ್ತಿಸುವರು ಹಸುಗಳು ಹುಲ್ಲುಗಾವಲಿನಲ್ಲಿ ನಿರಾತಂಕ ಸಂತಸವನ್ನು ಅನುಭವಿಸುವಂತೆ ಆನಂದ ಹೊಂದುತ್ತಾರೆ. ನಿನ್ನ ಸಹಚರ್ಯ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು, ಅದು ನನ್ನ ಜೊತೆ ಸದಾ ಇರಲಿ ಎಂದು ಬೇಡಿಕೊಳ್ಳಿ. ವಾದಕ್ಕಿಂತ ತಾತ್ಕಾಲಿಕ ಗೆಲುವಾದಂತೆ ಕಾಣುತ್ತದೆ, ಆದರೆ ತಾಳ್ಮೆ ಹಾಗಲ್ಲ. ತಕ್ಷಣಕ್ಕೆ ಸೋತರೂ ಭವಿಷ್ಯದಲ್ಲಿ ನಮಗದು ಒಳ್ಳೆಯದನ್ನೇ ಮಾಡುತ್ತದೆ. ದುಃಖ ಬಂದಾಗ ತನಗಿಂತ ಹೆಚ್ಚು ದುಃಖಕ್ಕೊಳಗಾದವರನ್ನು ಕಾಣಬೇಕು. ಸುಖದಲ್ಲಿ ಇನ್ನೂ ಹೆಚ್ಚು ಸುಖಿಗಳನ್ನು ನೋಡಬೇಕು. ದುಃಖ ಮತ್ತು ಸಂತೋಷಗಳಿಗೆ ತನ್ನನ್ನು ಶತ್ರುಗಳಿಗೆ ಹೇಗೆ ಹಾಗೆಯೇ ಒಪ್ಪಿಸಿಕೊಳ್ಳಬಾರದು. ಎಲ್ಲಿ ಸತ್ಯವಿದೆಯೋ ಅಲ್ಲಿ ಖಂಡಿತ ಹಠ ಇದ್ದೇ ಇರುತ್ತದೆ. ಹಠ ಎನ್ನುವುದು ಸತ್ಯವನ್ನ ಕಾಪಾಡುತ್ತದೆ. ಎಲ್ಲಿ ಪ್ರಾಮಾಣಿಕತೆ ಇರುತ್ತದೆಯೋ ಅಲ್ಲಿ ಒಳ್ಳೆ ನಡವಳಿಕೆ ಇರುತ್ತದೆ. ಎಲ್ಲಿ ಹೆಚ್ಚು ಪ್ರೀತಿ ಇರುತ್ತದೆಯೋ ಅಲ್ಲಿ ಕೋಪವೂ ಇರುತ್ತದೆ. ಕಣ್ಣೀರಿನ ರುಚಿ ಹೇಗಿರುತ್ತದೆ ಎಂದರೆ, ಕಣ್ಣಿಗೆ ಸಪ್ಪೆಯಾಗಿ, ಬಾಯಿಗೆ ಉಪ್ಪಾಗಿ, ಹೃದಯಕ್ಕೆ ಭಾರವಾದ ನೋವಾಗಿ, ಎದುರುಗಡೆ ಇರುವವರಿಗೆ ತಮಾಷೆಯಾಗಿ, ಅನುಕಂಪದ ಹೃದಯವುಳ್ಳವರಿಗೆ ಅನುಕಂಪದ ಕಂಬನಿಯಾಗಿ, ಹೃದಯ ಇಲ್ಲದವರಿಗೆ ಹಾಸ್ಯವಾಗಿ, ಸ್ನೇಹಿತರಿಗೆ ನೋವಾಗಿ, ವಿರೋಧಿಗಳಿಗೆ ಹೆಮ್ಮೆಯಾಗಿ ಕಾಣುತ್ತದೆ. ಇದೇ ನೋಡಿ, ಒಬ್ಬ ನೊಂದ ಜೀವದ ಕಣ್ಣೀರು ವಿವಿಧ ಮನಸ್ಥಿತಿಯವರಿಗೆ ಕಾಣುವ ರೀತಿ. ಹಿಂದಕ್ಕೆ ಹೋಗಿ ಎಲ್ಲವನ್ನು ಹೊಸದಾಗಿ ಶುರು ಮಾಡಲು ಇಲ್ಲಿ ಯಾರಿಂದಲೂ ಸಾಧ್ಯವೇ ಇಲ್ಲ. ಆದರೆ ಈ ಕ್ಷಣದಿಂದ ಪ್ರಯತ್ನವನ್ನು ಶುರು ಮಾಡಿ ಹೊಸ ಅಂತ್ಯವನ್ನಂತೂ ಖಂಡಿತವಾಗಿಯೂ ತಲುಪಬಹುದು. ಕೆಲವೊಂದು ಸಾರಿ ನಮ್ಮ ಮನಸ್ಸಿನಲ್ಲಿರುವ ನೋವುಗಳನ್ನು ಕಡಿಮೆ ಮಾಡುವುದಕ್ಕೆ ಆಗುವುದೇ ಇಲ್ಲ ಅಂದುಕೊಳ್ಳುತ್ತೇವೆ. ಆದರೆ ಭಗವಂತನ ನಾಮಸ್ಮರಣೆ ಅಥವಾ ದೇವರು ನನ್ನೊಂದಿಗೆ ಇದ್ದೇ ಇರುತ್ತಾನೆ ಎಂಬ ಅಚಲವಾದ ನಂಬಿಕೆ ಖಂಡಿತ ನಮ್ಮ ನೋವನ್ನು ವಾಸಿ ಮಾಡುವ ಶಕ್ತಿ ಹೊಂದಿದೆ. ಹಾಗಾಗಿ ನಿಮ್ಮ ನೋವುಗಳನ್ನು ಭಗವಂತನಿಗೆ ಒಪ್ಪಿಸಿ, ಅವನು ಏನಾದರೂ ದಾರಿ ಕೊಟ್ಟೇ ಕೊಡುತ್ತಾನೆ. ನನ್ನನ್ನು ಈ ಕಷ್ಟಗಳಿಂದ ಪಾರು ಮಾಡುತ್ತಾನೆಂಬ ನಂಬಿಕೆ ಇರಲಿ, ಅಪನಂಬಿಕೆ ಇರಬೇಡದು. ಏಕೆಂದರೆ ಅಪನಂಬಿಕೆ ದೇವರಿಗೆ ಇಷ್ಟವಾಗುವುದಿಲ್ಲ. ನೀವು ಅಚಲವಾದ ನಂಬಿಕೆಯಿಂದ ಇದ್ದಾಗ ಮಾತ್ರ ಭಗವಂತ ನಿಮ್ಮನ್ನು ಕಾಪಾಡುತ್ತಾನೆ. ಯಾವತ್ತೂ ನಿಮ್ಮ ನಂಬಿಕೆ ದೇವರ ಮೇಲೆ ಗಟ್ಟಿಯಾಗಿರಲಿ ಸ್ನೇಹಿತರೆ. ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.